ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಹೋಗ್ತಿರೋ ಪ್ಲೇಸು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ, ತುಂಬಾ ಗ್ರೀನರಿ ಇರುವಂತ ಜಾಗ, ಹಿಲ್ ಸ್ಟೇಷನ್, ವನ್ಯಜೀವಿಗಳು ರೋಡಲ್ಲಿ ಓಡಾಡುವಂತ ಜಾಗ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೆಕ್ಸಿ ಟ್ರಿಪ್ಪು ಶುರು ಮಾಡ್ತಿದ್ದಂಗೆ ಟಿಫನ್ ಮಾಡ್ಕೊಬಿಡೋಣ ಫಸ್ಟು ಅಂತ ಟಿಫನ್ ಮಾಡ್ಕೊಳಕ್ಕೆ ತಟ್ಟೆ ಇಡ್ಲಿ ಬಿಡದಿ ಹತ್ರ ಬಂದ್ವಿ. ನಮ್ಮ ಸರ್ರು ಮೇಡಮ್ ಎಲ್ಲ ತಟ್ಟೆ ಇಡ್ಲಿ ತಿಂತಿದ್ರು, ನನಗೆ ಪುಳಿಯೋಗರೆ ತಿನ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಪುಳಿಯೋಗರೆ ತಿಂತಾಯಿದ್ದೀನಿ. ಬನ್ನಿ ಟಿಫನ್ ಮುಗಿಸಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಮೇಡಮ್ಗೆ ಹೇಳಿಲ್ಲ ಮೇಡಮ್, ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಫಾರ್ ದ ಲಾಂಗ್ ಟೈಮ್ ಲಾಂಗ್ ಜರ್ನಿ ವಿಷ್ಣುದಾದ ಸಾಂಗ್ಸ್ ಜೊತೆ. ಸರ್, ನೀವು ವಿಷ್ಣುದಾದ ಅಭಿಮಾನಿ ತಾನೆ? ಹೌದು. ದಾದನ್ ಬಗ್ಗೆ ಏನಾರ ಹೇಳಿ, ನಿಮಗೆ ಗೊತ್ತಿರೋದು. ಸರ್ವೆ ಏನೋ ಮಾಡಿದ್ದಾರೆ ಅಂತ. ಕನ್ನಡ ಚಲನಚಿತ್ರ ಇದರಲ್ಲಿ ಸರ್ವೆ ಮಾಡಿದ್ದಾರೆ ಇಂಡಸ್ಟ್ರಿನಲ್ಲಿ. ಏನಂದ್ರೆ ಕನ್ನಡದಲ್ಲಿ ಸ್ಥೂರದ್ರೂಪಿ ನಟ, ತುಂಬಾ ಹ್ಯಾಂಡ್ಸಮ್, ತುಂಬಾ ಮುದ್ದಾದ ನಟ ಯಾರಾದ್ರೂ ಇದ್ದಾರೆ, ಸುಂದರವಾದ ನಟ ಇದ್ದಾರೆ ಅಂತಂದ್ರೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಅದು ನಮ್ಮ ವಿಷ್ಣುದಾದ ಅವರವರು. ಅದು ನೀವು ಹೇಳೋದಲ್ಲ, ಸರ್ವೆಯಿಂದಾನೇ ದೃಢಪಟ್ಟಿದೆ. ಸರ್ವೆ ಮಾಡಿರೋ ಸರ್ವೆನಲ್ಲಿ ನಮ್ಮ ಶ್ರೇಷ್ಠವಾದ ಮತ್ತು ಮುದ್ದಾದ ನಟ ಯಾರಾದ್ರೂ ಇದ್ರೆ ಕನ್ನಡ ಚಲನಚಿತ್ರದಲ್ಲಿ ಅದು ನಮ್ಮ ವಿಷ್ಣುದಾದ ಮತ್ತೆ ವಿಷ್ಣು ಸರ್ ಅವರು. ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಇದೆ. ಇವತ್ತಿನ ರಾಜ್ಯೋತ್ಸವದ ದಿನ ಅವರ ನೆನಪಿನ ದೋಣಿಯೊಂದಿಗೆ ನಾವು ಒಂದು ಒಳ್ಳೆ ಜರ್ನಿ ಮಾಡ್ತಾ ಇದ್ದೀವಿ. ವಿಷ್ಣುದಾದ ಸಾಂಗ್ಗಳು ಹಾಕೊಂಡು ವಿಷ್ಣುದಾದ ನೆನಪಿನ ಬುದ್ಧಿ, ನೆನಪಿನ ಗುಚ್ಚುಗಳು ಇದರೊಂದಿಗೆ ನಮ್ಮ ಪ್ರಯಾಣವನ್ನು ಸಾಗ್ತಾ ಇದ್ದೀವಿ. ಈಗ ಈ ಬ್ರಿಡ್ಜ್ ನೋಡ್ತಿದ್ದಂಗೆ ನಿಮ್ಗೊಂದು ಐಡಿಯಾ ಬರುತ್ತೆ ಅನ್ಸುತ್ತೆ, ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತಲ್ಲ. ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಗೆಸ್ ಮಾಡ್ತಾನೆ ಇರಿ. ಹೋಗಿ ಸ್ಪಾಟಿಗೆ ಹೋಗಿ ವಿಡಿಯೋ ಮೇಲೆ ಹಾಕ್ತೀನಿ. ಕಮಾನ್ ಬಾಯ್. ಬಟ್ ಮೊದ್ಲೆಲ್ಲ ಬೆಂಗಳೂರಿಂದ ಮೈಸೂರಿಗೆ ಬರ್ಬೇಕಂದ್ರೆ 3.5 ಗಂಟೆ ಆಗ್ತಿತ್ತು. ಇವಾಗ ಆಲ್ಮೋಸ್ಟ್ 1-1.5 ಗಂಟೆಲಿ ಬಂದಿದ್ದೀನಿ ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಗಾಸ್ ಮಾತ್ರ ನೋಡು, ಸೂಪರ್ ಆಗಿದೆ ಸ್ಟೆಪ್. ಈಗ ಈ ಸ್ಟೆಪ್ ಅಲ್ಲ, 7 ಜನ್ಮ ಅಲ್ಲ 700 ಜನ್ಮ ಆದ್ರೂ ಇಂಥ ಹೀರೋಗಳು ಮತ್ತೆ ಹುಟ್ಟೋದಿಲ್ಲ, ಸಾಧ್ಯನೂ ಇಲ್ಲ. ಇಂಥ ಹೀರೋಗಳು ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗು, ರಾಜ್ಕುಮಾರ್ ಇಂಥವರೆಲ್ಲ ಮತ್ತೆ ರೀಪ್ಲೇಸ್ಮೆಂಟೇ ಇಲ್ಲ ಇವ್ರಿಗೆ. ಮೈಸೂರು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಸಿಗ್ನಲ್ ಬಂದಾಯ್ತು. ಹಾಗೆ ನಂಜನಗೂಡಿಗೂ ಎಂಟ್ರಿನೂ ಕೊಟ್ಟಾಯ್ತು. ಗುಂಡ್ಲುಪೇಟೆ ಅಂತೂ ರೀಚ್ ಆಯ್ತು. ಇನ್ನೊಂದು ಫ್ರೆಂಡ್ಸ್ ಏನ್ ಗೊತ್ತಾ, ಗುಂಡ್ಲುಪೇಟೆಗೆ ನಾವು ಬಂದ್ರೆ ನಮಗೆ ಜಾಸ್ತಿ ಮೆಮೊರಿ ನನ್ಗೂ ಸರಿಗೂ ಎಲೆ ಅಡಿಕೆ. ನಾವ್ ಈ ಕಡೆ ಎಲ್ಲ ಬಂದ್ರೆ ಎಲೆ ಅಡಿಕೆ ಹಾಕೊಂಡ್ಬಿಟ್ಟು ಇಬ್ರು ತಾಂಡ್ಬಿಟ್ಟು ಅಂದ್ರೆ ಟ್ರಿಪ್ ಮುಗಿಯೋ ತನಕ ಎಲೆ ಅಡಿಕೆ ಹಾಕೊಂಡ್ ಜಗ್ಗಿತಾನೆ ಇರ್ತೀವಿ. ಎಸ್ ಫ್ರೆಂಡ್ಸ್, ಇವಾಗ ಬಂಡೀಪುರ ಫಾರೆಸ್ಟ್ ಒಳಗೆ ಎಂಟ್ರಿ ಆಗಿದ್ದೀವಿ. ಜಸ್ಟ್ ಫಾರೆಸ್ಟ್ ಒಳಗೆಲ್ಲ ನಾವು ಹೋಗೋದಿಲ್ಲ, ರೋಡಲ್ಲಿ ಹೋಗ್ತಿರ್ತೀವಿ. ಯಾವ್ದಾರ ಆಲ್ಮೋಸ್ಟ್ ಜಾಸ್ತಿ ಅಂದರೆ ಆನೆ ಸಿಗ್ಬೋದು. ಹಾಯ್ ಗಾಯ್ಸ್, ನೋಡಿ ಇಲ್ಲಿ ಆನೆ ಬಂಡೀಪುರ ಬಂದಿದ್ದಕ್ಕೂ ಫುಲ್ಫಿಲ್ ಆಯಿತು. ರೋಡಿಗೆ ಆನೆ ಕಾಣಿಸ್ತಿದೆ. ವಾವ್, ಸಿಕ್ಸಿ. ಓ ಬೆಂಕಿ ಬೆಂಕಿ ಗುದ್ದಕ್ಕೆ ಬಂತಲ್ಲ. ಫ್ರೆಂಡ್ಸ್ ಏನ್ ಗೊತ್ತಾ, ಆನೆ ಅಟ್ಯಾಕ್ ಮಾಡಿದ್ ನೋಡಿದ್ರಲ್ವಾ. ಬಟ್ ನಾವು ರೋಡ್ ಸೈಡ್ ಸುಮ್ಮನೆ ಆನೆ ಇದ್ದಿದ್ಕೆ ನಿಲ್ಲಿಸ್ಕೊಂಡಿದ್ವಿ. ನಮ್ಮ ಪಕ್ಕ ಒಬ್ಬ ಫಾರೆಸ್ಟ್ ಅವನಿದ್ದ, ಫಾರೆಸ್ಟ್ ಗಾರ್ಡ್ ಅನ್ಸುತ್ತಲ್ಲ ಸರ್, ಫಾರೆಸ್ಟ್ ಗಾರ್ಡ್ ಹೋಗಪ್ಪ ಏನು ಮಾಡಲ್ಲ ಅಂದ್ಬಿಟ್ಟ. ಸರಿ ಆಯ್ತು ಏನು ಮಾಡಲ್ವಾ ಅಂತ ಹೋದ್ರೆ ಅಟ್ಯಾಕ್ ಮಾಡಕ್ ಬರೋದ. ಅದು ನೋಡ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ ಫಾರೆಸ್ಟ್ ಅವನು ಓಡ್ತಾನೆ ನೋಡಿದ್ರೆ ಗಾಡಿ ತಿರುಗಿಸ್ಕೊಂಡು ಹೋಗಪ್ಪ ಅಂತ ಹೇಳ್ದವನು ನಾವು ಹಿಂದೆ ತಿರುಗಿ ನೋಡೋಷ್ಟೊತ್ತಿಗೆ 1 ಕಿಲೋಮೀಟರ್ ದೂರ ಓಡೋಗಿದ್ದಾನೆ. ನಿಮ್ಗೆಲ್ಲ ತೋರಿಸ್ತೀನಿ ಏನಾರು ಪ್ರಾಣಿ ಅಂದಿದ್ದೆ, ಬಟ್ ಸಿಕ್ಕಿದೆ. ನನಗಂತೂ ಫುಲ್ ಖುಷು. ಬಂಡೀಪುರದಲ್ಲಿ ಒಂದು ಆನೆ ಅಂತೂ ನೋಡಿದ್ವಿ. ಬಂಡೀಪುರದಲ್ಲಂತೂ ಒಂದು ಆನೆ ಅಂತೂ ನೋಡಿದ್ವಿ. ಆನೆ ನೋಡೋದಿರ್ಲಿ, ನಮಗೆ ಅಟ್ಯಾಕ್ ಮಾಡಿತ್ತಲ್ಲ, ಚಿಂದಿಯಾಗಿ ನಾವು ಸಿಕ್ಬಿಡಿರೋ ಇದಕ್ಕೆ ದಂತಕ್ಕೆ ನಮ್ಮ ಕಾರು ನಮ್ಮನ್ನೆಲ್ಲ ಸೇರಿಸಿ ಎತ್ತಿ ಬಿಸಾಕಿರೋದು ಗ್ಯಾರಂಟಿ ಇವತ್ತು.
ಬಟ್ ಸೂಪರ್ ಸೆಕ್ಸಿ ಸಾಕತ್ತಾಗಿತ್ತು ಆನೆ. ಇಲ್ಲೇನ್ ಬರ್ದವ್ರೆ, ಇಂಗ್ಲೀಷಲ್ಲಿ ಬರ್ದವ್ರೆ. ಡೋಂಟ್ ಫೀಡ್ ಅನಿಮಲ್ಸ್, ಡೋಂಟ್ ಸ್ಟಾಪ್ ವೆಹಿಕಲ್. ಓಕೆ, ಲೈಫಲ್ಲಿ ವರ್ಕ್ ಮಾಡೋದು ಇದ್ದೇ ಇರುತ್ತೆ. ಅಡ್ವೆಂಚರ್ಸು ಮತ್ತು ಟ್ರೆಕ್ಕಿಂಗು, ಟ್ರಾವೆಲಿಂಗು ಇವೆಲ್ಲ ಮಾಡದೇ ಇದ್ರೆ ಲೈಫೇ ಬೋರು. ಬಟ್ ನಾನು ಹೇಳೋದೇನು, ನನ್ನ ವ್ಯೂವರ್ಸ್ಗಳಿಗೆ ಹೇಳೋದೆಲ್ಲ ಒಂದೇ, ವರ್ಕು ಮಾಡಿ, ವರ್ಕ್ ಜೊತೆ ಈ ಥರ ಒಂದು ಟ್ರಾವೆಲಿಂಗ್ ಇಟ್ಕೊಳ್ಳಿ, ಮೈಂಡು ಫುಲ್ಲು ರಿಲೀಫ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೇ ವರ್ಕ್ ಮಾಡೋಕ್ಕೆ ಮೈಂಡು ಫ್ರೆಶ್ ಅಪ್ ಆಗಿರುತ್ತೆ. ಬಟ್ ಅದೇ ಕೆಲಸ, ಅದೇ ಮನೆ, ಅಲ್ಲೇ ಕೂತ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಗ್ರೀನರಿ ಎಲ್ಲ ನೋಡ್ದಲ್ಲೇ ಹೋದ್ರೆ ವೇಸ್ಟೇ. ಕರ್ನಾಟಕ ರಾಜ್ಯ ಚಾಮರಾಜನಗರ, ಇದು ಗುಂಡ್ಲುಪೇಟೆ. ಧನ್ಯವಾದಗಳು, ಮತ್ತೆ ಬನ್ನಿ. ಫಾರ್ ವಿಸಿಟಿಂಗ್. ವೆಲ್ಕಮ್ ಟು ವೈನಾಡ್ ವೈಲ್ಡ್ ಲೈಫ್. ಸ್ಟಾಪ್ ಓಕೆ, ವೆಲ್ಕಮ್ ಟು ವೈನಾಡ್ ಗಾಯ್ಸ್. ಕಾಡೊಳಗೆ ಮನೆ. ಈ ಕಾಡೊಳಗೆ ಇವರು ಇಷ್ಟು ಆರಾಮಾಗಿ ತಿರ್ಗಾಡ್ತಿದಾರೆ ಅಂದ್ರೆ ಇವ್ರಿಗೆ ಭಯ ಅಲ್ಲ, ಪ್ರಾಣಿಗೆ ಭಯ. ಇವ್ರು ಏನ್ ಮಾಡ್ತಾರಂತ ಪ್ರಾಣಿಗೆನೆ ಭಯ. ಚಿಕ್ಕ ಮಕ್ಕಳೆಲ್ಲ ಇದಾರೆ. ನೋಡಿ, ನಮ್ಮ ವ್ಯೂವರ್ಸ್ಗಳಿಗೆ ತೋರಿಸ್ತಾ ಇದೀನಿ, ಇಂಥ ಜಾಗದಲ್ಲಿ ಏನಾರ ಬಂದು ಇರ್ತೀನಿ ಅಂದ್ರೆ ರೆಕಮೆಂಡ್ ಮಾಡ್ತೀನಿ ಇರಕ್ಕೆ. ನಮಗೆ ಯಾವ ಟ್ರಿಪ್ಪಲ್ಲೂ ಮೋಸ ಅಂತೂ ಇಲ್ಲ, ಜಿಂಕೆ ಅಂತೂ ಕಾಣಿಸ್ತಾನೆ ಇರುತ್ತೆ. ಅಪ್ಪಿ ನೋಡಿಲ್ಲ, ಕೊಡಿ ನಮಗೆ 27 ಕಿಲೋಮೀಟರ್ ಇದೆ ಇದು. ಹೋಗ್ಬಿಟ್ಟು ಹೋಗೋಣ. ನಾವು ಹೋಗ್ತಿರೋ ರೆಸಾರ್ಟೋನಿಗೆ ಅವನಿಗೆ ಕನ್ನಡ ಬರಲ್ಲ, ನಮಗೆ ಮಲಯಾಳಿ ಬರಲ್ಲ. Just a minute, sir. Just a minute, I'll tell you, sir. We will complete the bridge and then we will come to the room, sir. ಈಗ ಜಸ್ಟ್ ಸುಲ್ತಾನ್ ಪತ್ತೇರಿಗೆ ಎಂಟ್ರಿ ಹಾಕಿದೀವಿ. ಈಗ ಗ್ಲಾಸ್ ಬ್ರಿಡ್ಜ್ ನೋಡ್ಕೊಂಡು ನಮ್ಮ ರೆಸಾರ್ಟಿಗೆ ಹೋಗೋಣ ಅಂತ. ಫಸ್ಟು ನಿಮಗೆ ಗ್ಲಾಸ್ ಬ್ರಿಡ್ಜನ್ನು ತೋರಿಸ್ತೀವಿ, ತೋರಿಸಾದ್ಮೇಲೆ ನಾವು ಹೋಗ್ತಿರೋ ರೆಸಾರ್ಟ್ ತೋರಿಸ್ತೀವಿ. ಬನ್ನಿ. ಈ ಸುಲ್ತಾನ್ ಪತ್ತೇರಲ್ಲಿ ಟ್ರಾಫಿಕ್ ಸೆನ್ಸು ಸ್ವಲ್ಪ ಕಡಿಮೆ ಇಲ್ಲಿನ ಜನಕ್ಕೆ. ಹೆಂಗೆ ಬೇಕು ಹಂಗೆ ಓಡಿಸ್ತಾರೆ, ಟ್ರಾಫಿಕ್ ಸಿಗ್ನಲ್ಸ್ಗಳಿಲ್ಲ ಇಲ್ಲಿ. ನೋಡಿ, ಶಬರಿಮಲೆ, ಕೊಚ್ಚಿ ಈ ಕಡೆ ಇದೇ ರೋಡು, ಕಣ್ಣೂರು ರೋಡು, ಕ್ಯಾಲಿಕೆಟ್ಟು, ಕಣ್ಣೂರು ಇದೇ ರೋಡು. ಶಬರಿಮಲೆಗೆ ಹೋಗ್ತಿಲ್ಲ ಸ್ವಯಂ, ಇನ್ನು ಮಾಲೆ ಹಾಕೊಂಡಿಲ್ಲ, ಶಬರಿಮಲೆಗೆ ಹೋಗ್ತಿಲ್ಲ. ಇಲ್ಲೆಲ್ಲ ಟಾರ್ ಹಾಕಿಲ್ಲ, ಮನೆ ಮುಂದೆ ಟೈಲ್ಸ್ ಹಾಕ್ತಾರಲ್ಲ, ಟೈಲ್ಸ್ ಹಾಕಿ ಕೈ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಎಲ್ಲ. ನೋಡಿ ಹೆಂಗಿದೆ ಟೈಲ್ಸ್ಗಳು. ನೋಡಿ ಫ್ರೆಂಡ್ಸ್, ಹೋಗ್ತಾರ ರೋಡು ಯಾವ ತರ ಇದೆ. ಇದು ಆಟೋಮೆಟಿಕ್ ಗೇರಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಸರ್, ಕಾಲ್ ಎತ್ತಂಗಿಲ್ಲ, ಗೇರ್ ಹಾಕಂಗಿಲ್ಲ, ಎಕ್ಸಲೇಟರ್ ಕೊಟ್ಟು ಹಂಗಂಗೆ ನುಲ್ಚ್ ಬಿಸಾಕ್ಬಿಡ್ಬೋದು. ಗುರು ಒಳ್ಳೆ ಫಾರಿನಿಗೆ ಬಂದಂಗ ಅನಿಸ್ತೈತಪ್ಪ ರೋಡ್. ಒಳ್ಳೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅವಾಗಿಂದ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ನಲ್ಲ, ಇದೇ ವೈನಾಡ್ ಬಂದಿದ್ದೀನಿ ನಾನು. ಸೆಕ್ಸಿ ಲೈಫು ಫುಲ್ಲು ಶಾರ್ಟ್ ಟೈಮಲ್ಲಿರೋದು. ಆ ಶಾರ್ಟ್ ಟೈಮನ್ನೇ ಕಂಪ್ಲೀಟ್ ಮಾಡ್ಕೊಳ್ಳಿ. ರಜಾ ಟೈಮಲ್ಲೆಲ್ಲ ಪ್ಲೇಸ್ಗಳಿಗೆ ಎಲ್ಲ ತಿರುಗಾಡಿ. ಈ ಥರ ಎಲ್ಲ ತಿರುಗಾಡಿದ್ದು ನೋಡಿದ್ರೆ ಆಮೇಲೆ ಸಾರ್ಥಕ ಅನಿಸುತ್ತೆ. ಬಟ್ ಎಲ್ಲೂ ಮಾಡ್ದಲೇ ಮನೇಲೇ ಕೂತ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ. ಬಟ್ ಹಂಗಂತ ತಿರುಗಾಡಿನಿ ಅಂತ ಹೇಳಲ್ಲ, ಕೆಲಸನೂ ಮಾಡಿ, ಕೆಲಸ ಮಾಡಬೇಕು. ಕೆಲಸದ ಜೊತೆ ಸ್ವಲ್ಪ ರೆಸ್ಟು ಬೇಕು. ರೆಸ್ಟಲ್ಲಿ ಈ ಥರ ಎಂಜಾಯ್ನೂ ಮಾಡಬೇಕು. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ನಾವು ರೂಮ್ಗಳೆಲ್ಲ ಅಲ್ಲಿ ನೋಡ್ತೀವಲ್ಲ, ಇಲ್ಲಿ ಯಾವ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಟೇಜಸ್ಗಳಂದರೆ ಹಿಂಗಿರ್ಬೇಕು ನೋಡಿ. ಮೊಬೈಲಲ್ಲಿ ಏನೇನಿದೆ ಕ್ಯಾಮ್ರಾದಲ್ಲಿ ಎಲ್ಲೊಂದು ಎಳೆನೂ ಬಿಡ್ದಂಗೆ ಎಲ್ಲ ಅನ್ವೇಷಣೆ ಮಾಡ್ತಿದ್ಯಾ. ಎಷ್ಟು MM, ಎಷ್ಟು ಪಾಯಿಂಟ್, ಎಷ್ಟು 0, ಯಾವ್ಯಾವ ಥರ ಹೆಂಗೆ ವಿಡಿಯೋ ಬರುತ್ತೆ. ಅದಕ್ಕೆ 1 ಗಂಟೆ 2 ಗಂಟೆ ಬಂದದ್ದು ರಾತ್ರಿ. ಅದು ನಿಜಾನೇ ಸರ್.
ಸರ್ಚ್ ಮಾಡ್ತಾ ಇರ್ತೀನಿ ಕೂತ್ಕೊಂಡು. ಇಲ್ಲೇ ಹಾಕೋರೆ ಪಾರ್ಕಿಂಗಾ ಫ್ರೆಂಡ್ಸ್, ಗ್ಲಾಸ್ ಬ್ರಿಡ್ಜಿಗೆ ಅಂತ ಬಂದ್ವಿ. ಬಟ್ ಅಲ್ಲೇ ನನಗೆ ಯಾಕೋ ಮುನ್ಸೂಚನೆ ಗೊತ್ತಾಗಿತ್ತು, ಹೆವಿ ಬ್ಲೇಡು ಗುರು, ಇಲ್ಲಿಂದ ನಮ್ಮ ಗಾಡಿ ಅಲ್ಲಿಗೆ ಹೋಗೋದಿಲ್ವಂತೆ. 1500 ಕಟ್ಟಿದ್ರೆ ಅವ್ರ ಗಾಡಿ ಆಫ್ ರೋಡಿಂಗ್ ಅಂತೆ. 4 ಕಿಲೋಮೀಟರ್ ಆಫ್ ರೋಡಿಂಗ್ ಹೋಗ್ಬೇಕು, 1500 ರೂಪಾಯಿ ಅಂತ ಅಂದ್ರು. ಬಟ್ ಅಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಗ್ಲಾಸ್ ಬ್ರಿಡ್ಜಿಗೆ 250 ರೂಪಾಯಿ ಪರ್ ಪರ್ಸನ್ ಅಂತ ಅಂದ್ರು. ಬಟ್ ಹೆವಿ ಬ್ಲೇಡ್ ಅಂತ ಅನ್ನಿಸ್ತು. ಗ್ಲಾಸ್ ಬ್ರಿಡ್ಜ್ ನಾವು ಹೋದಾಗ ನೋಡ್ಕೊಳ್ಳೋಣ ಅಂತ ನಿಮಗೆ ಗ್ಲಾಸ್ ಬ್ರಿಡ್ಜ್ ತೋರ್ಸಕ್ಕಾಗಿಲ್ಲ. ನೆಕ್ಸ್ಟ್ ನಮ್ಮ ಮಾಡಿರೋ ರೆಸಾರ್ಟ್ ಅಂತೂ ತೋರಿಸ್ತೀನಿ, ಸಖತ್ತಾಗಿದೆ ರೆಸಾರ್ಟ್, ಅದು ಸೂಪರ್ ಆಗಿರುತ್ತೆ. ಅಲ್ಲಿಗೆ ಹೋಗೋಣ, ಓಕೆನಾ? ಗ್ಲಾಸ್ ಬ್ರಿಡ್ಜ್ ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ಮಾಡಿರೋ ರೆಸಾರ್ಟು ಇಲ್ಲೇ ಬಂತು. ಇದೆ ಇದೆ ಸನ್ಬಂಗ್ ನಾವು ಮಾಡಿರೋ ಸನ್ಬಂಗ್ ನಾನು ಒಳಗೆ ಹೋಗ್ಬೇಕಾ? ನೋಡಿ ಫ್ರೆಂಡ್ಸ್, ರೆಸಾರ್ಟಿಂದು ರೋಡ್ ಹೇಗಿದೆ. ಅವಶ್ಯಕತೆ 2 ಟೈರಿಗೆ ಅಷ್ಟೇ, 2 ಟೈರಿಗೆ ರೋಡ್ ಹಾಕಿದ್ದಾರೆ. ಮಧ್ಯ ಗ್ಯಾಪ್ ಅದ್ಯಾವ್ದು ನಿಮ್ಮ ಹನುಮಂತ ಹೇಳಿದ್ದು ರಂಗತಾಣ ಅಲ್ಲ, ಅದು ಹಿಂಗೆ ಇತ್ತಲ್ಲ, ಅದು ಹಿಂಗೆ ಇತ್ತು. ನಾನು ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್, ನಾವು ಮಾಡಿರೋ ರೆಸಾರ್ಟಿನ ದಾರಿ ಸಖತ್ತಾಗಿದೆ. ಮಾಡ್ಕೊಂತೀನಿ. ವಿಡಿಯೋ ಅನ್ಅವೈಲಬಲ್, ಲೋ ಬ್ಯಾಟ್ರಿ. ನಾನೇ ಕಳಿಸ್ಕೊಡ್ತೀನಿ ಬಿಡಿ ಸರ್. ಬಟ್ ರೆಸಾರ್ಟಿಗೆಲ್ಲ ರೋಡ್ಗಳು ಇದೇ ಥರ ಇರ್ಬೇಕು ಫ್ರೆಂಡ್ಸ್. ನೋಡಿ ಸಖತ್ತಾಗಿದೆ ರೂಟು. ನಾವು ಹೋಗ್ತಾರ ರೆಸಾರ್ಟ್ ಹೆಸರು ಸನ್ಬರ್ಡ್ ಅಂತ. ರಿಸೆಪ್ಷನ್ ಆಫೀಸ್ ಎಸ್ ಇದೆ ಅನ್ಸುತ್ತೆ. ಇದೇನೆ ಸರ್? ಹಾಂ ಎಸ್ ಇದೆ, ಸನ್ಬರ್ಡ್ ಫ್ರೆಂಡ್ಸ್ ಮಾಡಿರೋ ಇದು ರೆಸಾರ್ಟು ಹೆಸರು. ಎಲ್ಲ ಬಿದ್ರು, ಎಷ್ಟೆಷ್ಟು ಉದ್ದ ದೊಡ್ಡ ದೊಡ್ಡ ಬಿದ್ರುಗಳಿದ್ದಾವೆ. ಇಲ್ಲೇ ಬೇಗ ಶೂಟ್ ಮಾಡ್ಬೇಕು ಫೋಟೋಗಳು. ಓಕೆ, ಇದೆ ನಮ್ಮದು. ಇದೇ ನೋಡಿ ಫ್ರೆಂಡ್ಸ್. ಬ್ರದರ್, ಫೈನಲಿ ನಮ್ಮ ರೆಸಾರ್ಟನ್ನ ರೀಚ್ ಆಗಿದ್ವಿ. ರೆಸಾರ್ಟಲ್ಲಿ ರೂಮ್ಸ್ಗಳು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಬಟ್ ನಾವು ಒಬ್ಬರೇ ಇದ್ದೀವಿ ಅನಿಸುತ್ತೆ. ಎಷ್ಟು ದೊಡ್ಡ ರೆಸಾರ್ಟು, ಸಖತ್ತು ದೊಡ್ಡ ರೆಸಾರ್ಟ್ ಇದೆ ನೋಡಿ. ರೂಮ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಎಂಟ್ರೆನ್ಸ್ ಎಲ್ಲ ನೋಡಿ ಹೇಗಿದೆ. ಎಂಟ್ರೆನ್ಸಲ್ಲೇ ಟಿವಿ. ತುಳುನಾಡಿನ ದೈವ. One bed, second, wow, red bed. Super. ಇಷ್ಟು ನಾವು ಒಬ್ಬರಿಗೆ ಬುಕ್ ಮಾಡಿರೋದು, ಓಕೆನಾ? ಒಬ್ಬರೊಬ್ರಿಗೆ ಒಂದು ಮನೆ ಕೊಟ್ಟಿದ್ದಾರೆ. ವಾವ್, ಸೂಪರ್ ಅಲ್ವಾ? ಬಟ್ ಏನಂದರೆ ಗೈಸ್, ನಾವು ಹೇಗಿದೆ ಇದು ರೂಮು? ಚೆನ್ನಾಗಿದೆಯಾ? ಓಕೆ, ಇದ್ರ ಪ್ರೈಸ್ ಕೇಳಿಬಿಟ್ರೆ ತಲೆ ತಿರುಗೋಗ್ಬಿಡ್ತೀರ. ಎಷ್ಟು ಗೊತ್ತಾ? 3 ಜನಕ್ಕೆ ಅಷ್ಟೇ. ನಾವು 3 ಜನ ಬಂದಿರೋದು, ಮಕ್ಕಳು ಇಬ್ಬರಿಂದ ಸೇರಿ 6000 ಅಷ್ಟೇ ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚೀಪ್ ಆ್ಯಂಡ್ ಬೆಸ್ಟ್. ನಿಜವಾಗ್ಲೂ ಪರ್ ಹೆಡ್ 1500 ರೂಪೀಸ್ ಅಷ್ಟೇ ಇದು ನೋಡಿ. ಇಲ್ಲೆಲ್ಲ ಇದೆ, ನಿಮಗೆ ಅಲ್ಲಬೇಕು ಅಂದ್ರೆ ಅಲ್ಲಿದೆ, ಓಕೆನಾ? ವೆರಿ ವರ್ತ್ ಆಫ್ ಮನಿ. ಮೇಡಮ್, ಥ್ಯಾಂಕ್ಸ್ ಮೇಡಮ್, ಸಖತ್ತಾಗಿದೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಇದೆಲ್ಲ ಊಟದ ಡೈನಿಂಗ್ ಹಾಲು. ಅದು ನೋಡಿ, ಎಷ್ಟೇ ಜನ ಬಂದ್ರೂ ಡಾಮಿನೇಟ್ರಿ ಥರ ಎಷ್ಟು ಜನ ಬಂದ್ರೂ ಆರಾಮಾಗಿರ್ಬೋದು.
ಎಲ್ಲ ಒಂದೊಂದು ಒಳ್ಳೊಳ್ಳೆ ವಿಲ್ಲ ಇದ್ದಂಗಿದೆ ಒಂದೊಂದು ಮನೇನು. ಬಟ್ ನೈಸ್ ಪ್ಲೇಸ್, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಕಣ್ಣು ಮುಚ್ಕೊಂಡು ಪರೇಡ್, ಮಾರ್ನಿಂಗ್ ಟಿಫನ್ನು, ಬ್ರೇಕ್ಫಾಸ್ಟ್, ಡಿನ್ನರ್, ನೈಟ್ ಸ್ಟೇ, ಒನ್ ಸ್ಟೇ ಪರೇಡ್ 1500 ಆದರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ನಾನಂತೂ ಇನ್ನು ನೆಕ್ಸ್ಟ್ ಟೈಮು ವೈನಾಡಿಗೆ ಬಂದರೆ ಇದೆ. ನಾವು ಎಲ್ಲ ಕಡೆ ಚೆಕ್ ಮಾಡ್ದಂಗೆ 2500, 3000, 5000 ತನಕ ಹೇಳಿದರು. ಬಟ್ ಇಷ್ಟು ಸೂಪರಾಗಿರೋದು ನೋಡಿ, ಇಷ್ಟು ಸೂಪರ್ ಪರೇಡ್ 1500 ಅಂದರೆ ಹೆವಿ ವರ್ತ್. ಸ್ವಿಮ್ಮಿಂಗ್ ಫೂಲ್ ತೋರಿಸ್ತೀನಿ ನೋಡಿ ಏರಿಯಾ. ಸ್ವಿಮ್ಮಿಂಗ್ ಫೂಲ್ ಹೇಗಿದೆ ತೋರಿಸ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ದೊಡ್ಡದಿದೆ ಸರ್. ಸ್ವಿಮ್ಮಿಂಗ್ ಫೂಲ್ 100% ಸ್ವಿಮ್ಮಿಂಗ್ ಫೂಲಲ್ಲಿ ಇವಾಗ ನೆಗಿತೀವಿ. ಯಾರಿಗಾನ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಮೆಸೇಜ್ ಮಾಡಿ, ಖಂಡಿತ ನಂಬರ್ನ ಕಳಿಸ್ತೀನಿ. ಈ ರೆಸಾರ್ಟಿಂದ ಚಿಕ್ಕದೊಂದು ಕೆರೆ, ಬಟ್ ಇಲ್ಲೆಲ್ಲ ಪಕ್ಕದಲ್ಲಿ ನದಿ ಇದೆ ಅಂದರು, ಎಲ್ಲಿ ಅಂತ ಗೊತ್ತಿಲ್ಲ. ಇಲ್ಲ ಇಲ್ಲಿ ಐತಿ, ಇಲ್ಲಿ ನೋಡಿ ಬನ್ನಿ ಸರ್, ಇಲ್ಲಿ ಸಖತ್ತಾಗಿದೆ. ಬಿದ್ರು ನೋಡಿ ಫ್ರೆಂಡ್ಸ್ ಹೆಂಗಿದೆ, ಬಿದ್ರು ಏನು ಸಖತ್ತಾಗಿದೆ. ಹೇಗಿದೆ ಫ್ರೆಂಡ್ಸ್ ನೋಡಿ, ಇದು ಚಿಕ್ಕದು. ಹುಷಾರ್ಕೊಂಡ್ರಲ್ಲೇ, ಇಲ್ಲೇ ರೀ ಇಲ್ಲ ನನಗೆ ನೋಡ್ಕೊಬರ್ತೀನಿ. ಆಮೇಲೆ ದುಬಕ್ಕಂತ ಜಾರ್ ಬಿಟ್ಟಿರ, ಯಾವುದೋ ಚಿಕ್ಕ ತೆಪ್ಪ ಥರ ಮಾಡ್ತಿದ್ದಾರೆ ಇಲ್ಲಿ. ಏನು ಸಖತ್ತಾಗಿದೆ, ಸೂಪರಾಗಿದೆ ಫ್ರೆಂಡ್ಸ್ಗಳು ಮಾತ್ರ ಬಂದರೆ ಮಸ್ತು ಮಜಾ ಮಾಡ್ಬೋದು. 100% ಪೈಸಾ ವಸೂಲ್ ಈ ಜಾಗ ನೋಡಿ. ₹1,500 ಕೊಟ್ಟು ಆರಾಮಾಗಿ ಬಂದು ಈ ರೆಸಾರ್ಟಲ್ಲಿ ಸ್ಟೇ ಮಾಡ್ಬೋದು. 1 ಡೇ ಸ್ಟೇ ಮಾಡೋಕ್ಕಂತೂ ಮೋಸನೇ ಇಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ ಅಂದರೆ ಒಂದು ಕಮೆಂಟ್ ಹಾಕಿ. ಇದೇ ಥರ ಒಳ್ಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.